ಹೆಲೋ ವಿವರ್ಸ್, ಇವತ್ತಿನ ರೆಸಿಪಿ ಕಿವಿ ಹಣ್ಣಿನಿಂದ ಒಂದು ಕೇಕ್, ಒಂದು ಯೂನಿಕ್ ಫ್ಲೇವರ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ 7 ಇಂಚಿನ ಕೇಕ್ ಮೌಲ್ಡ್ಗೆ ಒಳಗಡೆ ಒಂದು ಬಟರ್ ಪೇಪರ್ನ ಹಾಕ್ಕೊಂಡು ಅದನ್ನು ಬೆಣ್ಣೆಯಿಂದ ಗ್ರೀಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಿವಿ ಹಣ್ಣುಗಳನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇದರ ಸಿಪ್ಪೆಯನ್ನು ಸುಲಿದುಕೊಂಡು ಇದನ್ನು 4 ಭಾಗಗಳನ್ನಾಗಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕಿವಿ ಹಣ್ಣು ಪೂರ್ತಿ ಹಣ್ಣಾಗದೇ ಇದ್ದರೆ ಅಥವಾ ಕಾಯಿ ಇದ್ದರೆ ಅದು ಹುಳಿ ಅಂಶ ಹೆಚ್ಚಾಗಿರುತ್ತೆ. ಈ ಹಣ್ಣನ್ನು ಒತ್ತಿದಾಗ ಅದು ಸಾಫ್ಟ್ ಇದ್ದರೆ, ಮುಟ್ಟಿದಾಗ ಅದು ಒಳಗಡೆ ಹೋದರೆ ಆಗ ಅದು ತುಂಬ ಸ್ವೀಟ್ ಆಗಿರುತ್ತೆ. ಸಿಪ್ಪೆ ತೆಗೆದಿರುವಂತಹ ಕಿವಿ ಹಣ್ಣನ್ನು ನಾನು ಒಂದು ಬ್ಲೆಂಡರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 2 ಮೊಟ್ಟೆಯನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನು ಮಿಕ್ಸಿ ಜಾರ್ನಲ್ಲಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಬ್ಲೆಂಡ್ ಮಾಡಿದರೆ ಸಾಕು. ಪೂರ್ತಿ ಫೈನ್ ಏನೂ ಆಗಬೇಕಾಗಿಲ್ಲ. ಇದಕ್ಕೆ ನಾನು 2/3 ಕಪ್ಪು ಬ್ರೌನ್ ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಶುಗರ್ ಕೂಡ ಹಾಕ್ಕೊಳ್ಬೋದು. ಇದನ್ನು ಇನ್ನೊಂದು 30 ಸೆಕೆಂಡ್ಸ್ ನಾನು ಬ್ಲೆಂಡ್ ಮಾಡಿದ್ದೀನಿ. ಇದನ್ನು ಇವಾಗ ದೊಡ್ಡ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/3 ಕಪ್ ಬಟರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಟರ್ ರೂಮ್ ಟೆಂಪರೇಚರ್ನಲ್ಲೇ ಇರಬೇಕು. ನಾನು ಇದನ್ನು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಅವನಲ್ಲಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ವಿಸ್ಕರ್ನಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬೆಣ್ಣೆಯ ಬದಲಿಗೆ ಎಣ್ಣೆಯನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಇದಕ್ಕೊಂದು ಜರಡಿಯನ್ನು ಇಟ್ಟು 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಜರಡಿಗೆ 1 ಟೀ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಂಡು ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೇಕ್ ಬ್ಯಾಟರಲ್ಲಿ ಏರ್ ಇನ್ಕಾರ್ಪೊರೇಟ್ ಆಗುತ್ತೆ. ಇದನ್ನು ನಾನು ಒಂದು ವಿಸ್ಕರ್ನ ಸಹಾಯದಿಂದ ಜಂಟ್ಲಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ನಲ್ಲಿ ನಾವು ಮೊಟ್ಟೆಯನ್ನು ಉಪಯೋಗಿಸಿರೋದ್ರಿಂದ ಕೇಕ್ ಬ್ಯಾಟರಲ್ಲಿ ಮೊಟ್ಟೆಯ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರನೇ 1 ಟೀ ಸ್ಪೂನ್ ವೆನಿಲ್ಲಾ ಎಸೆನ್ಸನ್ನು ಇಲ್ಲಿ ಹಾಕಬೇಕು. ವೆನಿಲ್ಲಾ ಎಸೆನ್ಸ್ ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರೋದ್ರಿಂದ ನಾನು ಅದನ್ನು ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಇದರ ಬದಲಿಗೆ 4 ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಇಲ್ಲಿ ಹಾಕೊಂಡಾಗಿದೆ. ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತ್ ಬ್ಯಾಟರ್ ಕನ್ಸಿಸ್ಟೆನ್ಸಿನಲ್ಲಿದೆ ಇದು. ಈ ಸ್ಟೇಜಲ್ಲಿ ಕೇಕ್ ಬ್ಯಾಟರ್ಗೆ ಬೇಕಾದರೆ ಡ್ರೈ ಫ್ರೂಟ್ಸ್ ಅಥವಾ ನಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಯಾವುದೇ ಥರದ ನಟ್ಸನ್ನು ಅಥವಾ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇಲ್ಲ. ಇದನ್ನು ಇವಾಗ ನಾನು ಬೆಣ್ಣೆ ಸವರಿರುವಂತಹ ಕೇಕ್ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೇಕನ್ನು ಓವನಲ್ಲೇ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕುಕ್ಕರ್ ಅಥವಾ ಕಡಾಯಿಯಲ್ಲಿ ಕೂಡ ಬೇಕ್ ಮಾಡ್ಕೊಳ್ಬಹುದು. ಇವಾಗ ಬ್ಯಾಟರನ್ನು ಕೇಕ್ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಇವಾಗ ಇದು ಟಿನ್ನನ್ನು ನಾನು ಒಂದು 2-3 ಸಲ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಸ್ವಲ್ಪ ಕಪ್ಪು ದ್ರಾಕ್ಷಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಪಿಸ್ತಾನು ಕೂಡ ನಾನು ಚಾಪ್ ಮಾಡಿ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಬೇಡಾದರೆ ಬಿಡ್ಬೋದು. ಇಲ್ಲಿ ನಾನು 180 ಡಿಗ್ರಿ ಪ್ರೀ ಹೀಟ್ ಆಗಿರುವ ಅವನ್ನಲ್ಲಿ 30ರಿಂದ 40 ನಿಮಿಷಗಳ ಕಾಲ ಇದನ್ನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಇವಾಗ ರೆಡಿಯಾಗಿದೆ. ರೆಡಿ ಆದ ತಕ್ಷಣ ಅದನ್ನು ಕಂಪ್ಲೀಟ್ ಕೂಲ್ ಆಗೋಕ್ಕೆ ಬಿಡಬೇಕು. ಅದಾದ ನಂತರ ಅದರ ಸೈಡನ್ನು ಎಡ್ಜಸ್ಸನ್ನು ಒಂದು ಸಲ ಚಾಕು ಹಾಕ್ಕೊಂಡು ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಹಾಗೆ ರವ ಥರ ಬಂದಿದೆ. ಈ ಕೇಕನ್ನು ಕಡಾಯಿಯಲ್ಲಿ ಮಾಡೋದಾದರೆ ಮೊದಲಿಗೆ ಕಡಾಯಿಯನ್ನು ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಅದಾದ ನಂತರ ಅದರೊಳಗೆ ಒಂದು ರಿಂಗನ್ನು ಇಟ್ಟು ಅದರ ಮೇಲೆ ಕೇಕ್ ಟಿನ್ನನ್ನು ಇಟ್ಬಿಟ್ಟು ಒಂದು 30ರಿಂದ 40 ನಿಮಿಷಗಳ ಕಾಲ ಅದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಕುಕ್ಕರಲ್ಲಾದರೆ ಗ್ಯಾಸ್ಕೆಟ್ ಮತ್ತು ವಿಸಿಲನ್ನು ಹಾಕೋದು ಬೇಡ. 30 ನಿಮಿಷ ಆದ ನಂತರ ಟೂತ್ ಪಿಕ್ಕನ್ನು ಇನ್ಸರ್ಟ್ ಮಾಡಿ ತೆಗೆದರೆ ಅದು ಕ್ಲೀನಾಗಿ ಬರಬೇಕು. ಟೂತ್ ಪಿಕ್ ಏನಾದರೂ ಕ್ಲೀನಾಗಿ ಹೊರಗಡೆ ಬರಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಪೂರ್ಣಿಮಾ. ಗುಡ್ ಫುಡ್. ಧನ್ಯವಾದಗಳು.